ಪರಿಹಾರ ಕೇಳಿದೆ, ಕಣ್ಣಾರ ನೋಡಿದ್ದೆ. ಬೇಡಪ್ಪ, ನೀನು ಕೇರಳದಿಂದ ಬಂದಿದ್ದಿ, ನೀನು ತಮಿಳ್ನಾಡಿಂದ ಬಂದು, ನೀನು ಆಂಧ್ರದಿಂದ ಬಂದಿದ್ದಿ, ದೇಶದ ಎಲ್ಲ ಕಡೆಯಿಂದ ಬಂದಿದ್ದೀರಿ. ನಾನು ಒಬ್ಬ ತೊಂದರೆ ಆದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ರು ಬೇಡ, ನಿಮ್ಮ ಹೆಂಡತಿ ಮಕ್ಕಳು ಉಪವಾಸಕ್ಕೆ ಇಡಬೇಡ್ರಿ. ನಾನು ಹುಟ್ಟಿದ್ದು ಕನಕಪುರ ಕಸಬಾ ಹೋಬಳಿ ಲಕ್ಷ್ಮೀಪುರ. ತುಂಬ ಬಡ ಕುಟುಂಬ ನಾವು. ನಾನು ಉಚಿತವಾಗಿ ದೇಗಲಮಠದಲ್ಲಿ ಓದಿದ್ದು 10ನೇ ತರಗತಿವರೆಗೂ. ಚಿಕ್ಕದ್ರಲ್ಲೇ ತಾಯಿನ ಕಳ್ಕೊಂಡೆ. ಆದ್ರೂ ಮಠದಲ್ಲಿ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮಹಾಲಿಂಗ ಸ್ವಾಮಿಗಳ ಆಶೀರ್ವಾದದಿಂದ 10ನೇ ತರಗತಿವರೆಗೂ ಓದಿದೆ ನಾನು. ನಮಗೆ ತುಂಬ ಕಷ್ಟ ಆಯಿತು ಓದ್ಸೋಕ್ಕೆ. ನಮ್ಮ ತಂದೆ ಕೈಲಿ ಆಗ್ತಾ ಇರಲಿಲ್ಲ. ನಾವು 5 ಜನ ಅಣ್ಣ ತಮ್ಮದಿರು. ನಮ್ಮ ತಂದೆಗೆ 2 ಹೆಂಡ್ತಿರು. ಆದರೂ ಆಗೋ ಈಗೋ ಸ್ವಾಮಿ ಸೇವೆ ಮಾಡಿಕೊಂಡು, ಮಹಾಲಿಂಗ ಸ್ವಾಮಿಗಳ ಸೇವೆ ಮಾಡಿಕೊಂಡು ನಾವು ಈ ಬಡತನದಲ್ಲೇ ನಾನು 10ನೇ ತರಗತಿವರೆಗೂ ಓದೆ. ನನಗೆ ಒಂದು ಸಣ್ಣ ಕೆಲಸಕ್ಕಾಗಿ ನನಗೆ ಏನು ಇದು ಬಂತು, ಕೆಲಸಕ್ಕೆ ಆದೇಶ ಬಂತು. ನಾನು ಸರಿ ಉದ್ಯೋಗ ವಿನಿಮಯ ಕೇಂದ್ರದಿಂದ ಬಂದಿದ್ದರಿಂದ ನಾನು ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದೆ, ಹೊಟ್ಟೆಪಾಡಿಗಾಗಿ. ಆವಾಗ ಒಂದು ಸಣ್ಣ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ನೋಡಿದ್ರೆ ಅದು ಅಂಗವಿಕಲರಿಗಾಗಿ ಫ್ಯಾಕ್ಟ್ರಿ ಆಗಿತ್ತು. ಅದು ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ NTTF ಅಂತ, ನೆಟ್ಟೂರು ತಾಂತ್ರಿಕ ತರಬೇತಿ ಪ್ರತಿಷ್ಠಾನ ಅಂತ. ಅಲ್ಲಿ ನಮ್ಮ ಭಾಷೆ ಬರೋರು ಯಾರೂ ಇರಲಿಲ್ಲ, ಕನ್ನಡ ಮಾತಾಡೋರು ಇರಲಿಲ್ಲ. ಅದಕ್ಕೆ ಮಾಲೀಕರು ತಮಿಳ್ನಾಡೋರು ಆಗಿದ್ದರಿಂದ ಅಲ್ಲಿ ನಮಗೆ ಕನ್ನಡಿಗರಿಗೆ ಹಿಂಸೆ ಆಗ್ತಾಯಿತ್ತು. ಭಾಷೆ ಗೊತ್ತಿಲ್ಲ, ಕೆಲಸ ಮಾಡಬೇಕು. ಮತ್ತು ಹೆಚ್ಚಿನ ಒಂದು ಲೆಕ್ಕದಲ್ಲಿ ನಾವು ಅವ್ರಿಗೆ ಒಂದು ಉತ್ಪಾದನೆಯನ್ನು ಕೊಡಬೇಕಾಗಿತ್ತು. ಅಲ್ಲಿ ತಮಿಳ್ನವರು, ತೆಲುಗಿನವರು, ಕೇರಳದವರು ಜಾಸ್ತಿ ಇದ್ದರು. ಅವ್ರ ಭಾಷೆಯೆಲ್ಲ ಸುಲಭವಾಗಿ ಅವ್ರು ಮಾತಾಡ್ತಾಯಿದ್ರು. ಯಾಕೆಂದರೆ ಮಾಲೀಕರು ತಮಿಳ್ನಾಡವರು ಆದ್ದರಿಂದ ಅವ್ರಿಗೆ ಹೆಚ್ಚಿಗೆ ಉತ್ತೇಜನ ಕೊಡ್ತಾಯಿದ್ರು, ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮ್ಮ ಕನ್ನಡದವರು ಕಡಿಮೆ ಜನ ಅಂಗವಿಕಲರು, ನಮಗೆ ಬಲ್ತಾಯಿ ಧೋರಣೆ ಮಾಡ್ತಾಯಿದ್ರು. ಆದ್ದರಿಂದ ನನಗೆ ಒಂಥರ ಬೇಜಾರಾಗ್ತಾಯಿತ್ತು. ಆವಾಗ ನಾನು ಕೆಲಸ ಮಾಡುವಾಗೆಲ್ಲ ಅಲ್ಲಿ ನಮಗೆ ಭೂಮಿನಾಥ್ ಅಂತ ಒಬ್ಬರು ಮುಖ್ಯ ಕಾರ್ಯಕಾರಿಣಿಯಲ್ಲಿ ಕೆಲಸ ಮಾಡ್ತಾಯಿದ್ದವರು ತಮಿಳ್ನವರಾಗಿದ್ದರಿಂದ ಮೇಲ್ವಿಚಾರಕರು. ನಾವು ಅವ್ರನ್ನ ಹೇಳ್ತಾಯಿದ್ದೋ, ನಮಗೆ ನಿಮ್ಮ ಭಾಷೆ ಬರೋಲ್ಲ, ನಮ್ಮ ಭಾಷೆಯಲ್ಲಿ ಮಾತಾಡಿ, ಇದೇನು ಕರ್ನಾಟಕದಲ್ಲಿ ಮಿನಿ ತಮಿಳ್ನಾಡು ಥರ ಮಾಡಿಬಿಟ್ಟಿದ್ದೀರಿ ಈ ಫ್ಯಾಕ್ಟ್ರಿನ ಅಂತ ನಾವು ಕೇಳ್ತಾಯಿದ್ದೋ. ಆಮೇಲೆ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇರಲಿಲ್ಲ. ಮತ್ತು ನಾವು ಉದ್ಯೋಗ ವಿನಿಮಯ ಕೇಂದ್ರದಿಂದ ಬಂದಿದ್ದರಿಂದ ಸರ್ಕಾರ ಅವ್ರಿಗೆ ಕಾರ್ಖಾನೆ ತೆರೆಯಲು ಆದೇಶ ಫ್ರೀಯಾಗಿ ಉಚಿತವಾಗಿ ಕರೆಂಟು, ನೀರು ಮತ್ತು ಜಾಗ ಕೊಟ್ಟಿದ್ದರಿಂದ ಅಂಗವಿಕಲರಿಗೆ ಅಂತ ಅವರು ಈ ಕಾರ್ಖಾನೆಯನ್ನು ಏನು ಒಂದು ತರಬೇತಿಗಾಗಿ ಅಂತ ತಗೊಂಡು ಅದರಲ್ಲಿ ಅವರು ಸರ್ಕಾರಕ್ಕೆ ಗೊತ್ತಿಲ್ಲದಂಗೆ ಉತ್ಪಾದನೆ ಮಾಡಿ, ಅಂಗವಿಕಲರಿಂದನೇ ಉತ್ಪಾದನೆ ಮಾಡಿ ಕೆಲಸ ಮಾಡಿಸಿ ಅದರಲ್ಲಿ ಹೆಚ್ಚಿಗೆ ಲಾಭ ಪಡೆದು ಕಡಿಮೆ ಸಂಬಳ 180 ರೂಪಾಯಿ ತಿಂಗಳಿಗೆ ಕೊಡ್ತಾಯಿದ್ರು ನಮಗೆ. ಅದು ಎಷ್ಟನೇ ಇಸ್ವಿಯಲ್ಲಿ? ಅದು 1984-83ನೇ ಇಸ್ವಿಲಿ. ಆವಾಗ ನಾವು ಇದು ಎಲ್ಲ ಏನಪ್ಪ ಇದು ಜೀವನಕ್ಕೂ ಆಗಲ್ಲ, ಮತ್ತು ಕನ್ನಡದವ್ರು ಕಡಿಮೆ ಜನ ಇದ್ದೀವಿ, ಹೇಗೆ ನಾವು ಜೀವನ ಮಾಡೋದು ಅಂತ ಹೇಳಿ ಇದು ಮಾಡೋದು. ಅಂದರೆ ಆವಾಗ ಅದೇ ರೀತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ವಸ್ತುಗಳು ಸಿಗ್ತಾಯಿತ್ತು. 25 ರೂಪಾಯಿ ಬಾಡಿಗೆ ಇತ್ತು, ಮತ್ತು ತಿಂಗಳಿಗೆ 50 ರೂಪಾಯಿ ಇದು ಊಟಕ್ಕೆ ಹೋದರೆ ಇನ್ನೂ ಒಂದು 50 ರೂಪಾಯಿ ಉಳಿಸ್ತಾಯಿದ್ದು. ಆಮೇಲೆ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕು ಅಂದ್ಬಿಟ್ಟು ನಾನು ಒಂದು ಕಾರ್ಮಿಕ ಒಂದು ಸಂಘನ ಮಾಡಿದೆ ಅಲ್ಲಿ NTTF ಅಲ್ಲಿ. ಅದಕ್ಕೆ ಹೋರಾಡಿ ನಾನೆಲ್ಲ ಇದು ಮಾಡಿ ಒಂದು ಸ್ವಲ್ಪ ಇವ್ರದ್ದು ಆದೇಶಗಳ ಮತ್ತು ಇದನ್ನು ತಗೊಂಡು ಪ್ರತಿಕ್ರಿಯೆಗಳನ್ನ ತಗೊಂಡು ಅಲ್ಲಿ ಸಂಘಟನೆ ಮಾಡಿದೆ ನಾನು. ಸಂಘಟನೆ ಮಾಡಿದ ಮೇಲೆ ಅಲ್ಲಿ
ನನ್ನ ಮೇಲೆ ಕ್ರೋಧ ಬೆಳೀತು ಅವ್ರಿಗೆ, ಹಾಂ, ಮಾಲೀಕರಿಗೆ. ಅದು ಸಂಘಟನೆ ಶುರು ಮಾಡಿದ್ಮೇಲೆ ಮಾಡಿದ್ಮೇಲೆ ಆಮೇಲೆ ಸಂಘಟನೆ ನನ್ನ ಪರವಾಗಿ ಎಲ್ಲ ಸಂಘದವರು, ತಮಿಳು ತೆಲುಗು ಅವರು ಇವರು ಎಲ್ಲ ಸೇರ್ಕೊಂಡು ಕಡಿಮೆ ಸಂಬಳ ಇದ್ದಿದ್ದರಿಂದ ಆವಾಗ ಒಂದು 750 ರೂಪಾಯಿ 800 ರೂಪಾಯಿ ಸಂಬಳ ಮಾಡಿಸಿದ್ದೆ. ನಾನು ಹೋರಾಟದಲ್ಲಿ ಯಾರ ಮಾತು ಕೇಳ್ತಾ ಇರಲಿಲ್ಲ, ನನ್ನದೇ ಆದ ಒಂದು ಮತ್ತು ಅಲ್ಲಿ ಆವಾಗ ಕಾರ್ಮಿಕರು ಒಂದು 230 ಜನ ಇದ್ದರು. ಎಲ್ಲ ಸೇರಿ ಇದು ಮಾಡಿದ್ರು, ಏನು ಚುನಾವಣೆ ಮಾಡಿದ್ರು. ಆ ಚುನಾವಣೆಯಲ್ಲಿ ನಾನು ಉಪಾಧ್ಯಕ್ಷ ಆಗಿ ಆಯ್ಕೆಯಾದೆ. ಕಾರ್ಮಿಕರ ಸಂಘದಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಆವಾಗ ನಾನು ಸ್ವಲ್ಪ ಕೆಲಸ ಮಾಡೋಕ್ಕೆ ಹುಮ್ಮಸ್ಸಾಯಿತು, ಆಸಕ್ತಿ ಬಂತು, ಕನ್ನಡದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿದೆ. ಅವತ್ತಿನಿಂದನೇ ನಾನು 84ರಲ್ಲೇ ನಾನು ಕನ್ನಡ ಇದನ್ನು ಅಲ್ಲೇನು ಇಲ್ಲದೇ ಇರೋದ್ರಿಂದ ಕನ್ನಡ ಬಾವುಟ ರಾಜ್ಯೋತ್ಸವ 1ನೇ ತಾರೀಕು ಬಾವುಟ ಮಾಡಬೇಕು, ಆರಿಸ್ಬೇಕು, ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ನಾನು ಒತ್ತಾಯ ತಂದೆ ಆಡಳಿತ ವರ್ಗದ ಮೇಲೆ. ಜನ ಎಲ್ಲ ಕಾರ್ಮಿಕರೆಲ್ಲ ನನ್ನ ಪರವಾಗಿ ಇದ್ದಿದ್ದರಿಂದ ಆಡಳಿತ ವರ್ಗ ಅದಕ್ಕೆ ಒಪ್ಪಬೇಕಾಗಿ ಬಂತು. ಆವಾಗ ನಾನೇನು ಮಾಡಿದೆ, ನನಗೆ ಏನೇನು ಅನುಕೂಲ ಆಗುತ್ತೆ ನನ್ನ ಕೈಲಿ ಮಾಡೋಕ್ಕೆ, ಸಂಘಟನೆಗೆ ಮತ್ತು ಚುನಾವಣೆಗೆ ಸದಸ್ಯರನ್ನು ಆಯ್ಕೆ ಮಾಡೋದು, ಆಮೇಲೆ ರಾಜ್ಯೋತ್ಸವಕ್ಕೆ ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಹೊರಗಡೆಯಿಂದ ಜನ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕಡೆಯಿಂದ ಕರ್ನಾಟಕದ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ ಇದನ್ನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಆವಾಗ ಮೊದಲನೇದಾಗಿ ನಾವು ಹುಡುಕಿದಾಗ ನಮಗೆ ಸಿದ್ದಯ್ಯ ಪುರಾಣಿಕವರು ಅವ್ರು ಸಿಕ್ಕಿದ್ರು. ಅವ್ರನ್ನ ಕರ್ಕೊಬಂದು ಭಾಷಣ ಮಾಡಿ ನನಗೆ ಒಂದು ಲೇಖನಿ ಅಂತ ಮಾತಾಡಿದೆ. ಅದ್ರ ಬಗ್ಗೆ ನನಗೆ ಪ್ರಶಸ್ತಿ ನೀಡಿ ಅವರು ಕೈಯಿಂದ ಹರಿಸಿ ನನಗೆ ಒಂದು ಮೊದಲನೇ ಪ್ರಶಸ್ತಿ ಕೊಟ್ಟರು. ಎಷ್ಟನೇ ಇಸ್ವಿಯಲ್ಲಿ? ಅದೇ 85, 86 ಜ್ಞಾಪನ ಇಲ್ಲ. ಒಟ್ಟಿನಲ್ಲಿ ಕರ್ಕೊಬಂದು ಮಾಡಿಸಿದ್ವಿ. ಆ ಸಂಘಟನೆ ಬೆಳೀತಾ ಹೋಯ್ತು. ಮತ್ತು ಚುನಾವಣೆಗಳು ಅವಾಗವಾಗ ಮಾಡ್ತಾನೆ ಬಂದು 3 ವರ್ಷಕ್ಕೆ 2 ವರ್ಷಕ್ಕೆ ಚುನಾವಣೆ ಮಾಡ್ತಾ ಬಂದು ಸತತವಾಗಿ 2 ಸಾರಿ ಗೆದ್ದೆ, ಉಪಾಧ್ಯಕ್ಷನೇ ಆಗಿದ್ದೆ. ಆಮೇಲೆ ಕಾರ್ಮಿಕರಿಗೆ ಒಳ್ಳೆ ಅನುಕೂಲ ಮಾಡಿ 21,000 ಸಂಬಳ ಮಾಡಿದ್ವಿ ನಾವು. ಅದು ಎಷ್ಟನೇ ಇಸ್ವಿಯಲ್ಲಿ ಮಾಡಿದ್ರಿ ಸಂಬಳ? ಅದು 92, 93 ನಡುವೆ 93ರಲ್ಲಿ 21,000 ಆಯಿತು. ಹೀಗೆ ಇದ್ದಾಗ ಆಮೇಲೆ ಇನ್ನು ಮತ್ತೊಮ್ಮೆ ರಾಜ್ಯೋತ್ಸವ ಮಾಡಿದಾಗ ನಾವು ಸ್ವೀಟ್ ಕೊಡಬೇಕು ಎಲ್ಲರಿಗೂ, ಮತ್ತು ಕಾರ್ಮಿಕರಿಗೆಲ್ಲ ಗುರುತಿಸಿ ಸನ್ಮಾನಗಳನ್ನ ಮಾಡಬೇಕು. ಹೆಚ್ಚಿಗೆ ಉತ್ಪಾದನೆ ಮಾಡಿದವ್ರಿಗೆ ಅವ್ರಿಗೆ ನೀವು ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾತಾಡಿದ್ವಿ. ಸರಿ, ಅದಕ್ಕೂ ಆಡಳಿತ ವರ್ಗ ಒಪ್ಕೊಳ್ತಾ ಇರಲಿಲ್ಲ. ಬಂಧನದ ಮೇರೆಗೆ ನಾವು ಒಪ್ಪಿಸಿ ಅವ್ರ ಕೈಲಿ ಮಾಡಿದ್ರು. ಅದನ್ನು ಅದಾದ ಮೇಲೆ ಚಿದಾನಂದ ಮೂರ್ತಿಯವರು, ಜಿ ನಾರಾಯಣ್ ಕುಮಾರ್ ಅವರು ಬಂದು ಮತ್ತೆ ಒಂದು ಸಾರಿ ರಾಜ್ಯೋತ್ಸವದಲ್ಲಿ ಭಾಗವಹಿಸಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಜಿ ನಾರಾಯಣ್ ಕುಮಾರು ಇದೆಲ್ಲ ಮಾಡಿದ್ರು. ಆಮೇಲೆ ನನ್ನ ಏನಾರ ಮಾಡಿ ತುಳಿಬೇಕು ಅಂತ ಹೇಳಿ ಇದು ಮಾಡು. ಆಮೇಲೆ ಹೋಟೆಲ್ ಕಾವೇರಿ ಕಾಂಟಿನೆಂಟಲ್ ಕನ್ನಿಂಗ್ಹ್ಯಾಮ್ ರೋಡಲ್ಲಿ ಆಡಳಿತ ವರ್ಗ ಎಲೆಕ್ಷನ್ ಬಗ್ಗೆ ಇದೆಲ್ಲ ಜನಸಂಖ್ಯೆನೂ ಜಾಸ್ತಿ ಆಯಿತು, ಹೆಚ್ಚಿಗೆ ಉತ್ಪಾದನೆ ಆಯಿತು, ಆದಾಯಗಳೆಲ್ಲ ಜಾಸ್ತಿ ಬರೋದ್ರಿಂದ ಅಲ್ಲಿ ನಮಗೆ ಸಂಘಟನೆ ಬಗ್ಗೆ ವಿವರಗಳನ್ನ ಇದು ಮಾಡೋಕ್ಕೆ ಚುನಾವಣೆ ಮಾಡೋಕ್ಕೆ ಇದಕ್ಕೆಲ್ಲ ಅಲ್ಲಿ ಒಂದು ವಿವರಣೆಯನ್ನು ಪಡ್ಕೊಳ್ಳೋಕ್ಕೆ ಸಂಸ್ಥೆ ಮೂಲಕ ಒಂದು ಸಭೆಯನ್ನು ಏರ್ಪಡಿಸಿ ಮಾತಾಡ್ತಾಯಿದ್ರು. ಅದಕ್ಕೆಲ್ಲ ನಾನು ಹೋಗ್ತಾಯಿದ್ದೆ. ಆದರೆ ನಾವು 5 ಜನ ಲೀಡ್ರುಗಳು ಏನು ನಾಯಕರಿದ್ವಿ, ಆ ನಾಯಕರು ಹೋಗಿ ಅಲ್ಲಿ ನಾವು ಸೇರ್ತಾಯಿದ್ವಿ. ಬೇಕಾದಂಗೆ ತಿನ್ನೋರು ಇದೆಲ್ಲ ಮಾಡೋರು. ಆದರೆ ನಾನು ಊಟನೂ ಮಾಡ್ತಾಯಿರಲಿಲ್ಲ, ತಿಂತಾಯಿರಲಿಲ್ಲ. ನನ್ನ ಸ್ವಂತ ಖರ್ಚಿಂದ ಈಚೆ ಬಂದು ಫುಟ್ಪಾತ್ ಮೇಲೆ ತಿಂದು ನಾನು ನನ್ನ ಕಾರ್ಮಿಕರಿಗೆ ನಾನು ಅತಿ ಹೆಚ್ಚಿನ ನಾಯಕ ಎಲ್ಲ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಸಂಬಳಗಳೆಲ್ಲ ಜಾಸ್ತಿ ಆದವು, ಎಲ್ಲ ಇದು ಮಾಡಿದ್ರು. ಪ್ರೀತಿ ವಿಶ್ವಾಸ ಜಾಸ್ತಿ ಆಯಿತು. ಪ್ರತಿಯೊಂದು ಇದಕ್ಕೂ ಆಯುಧ ಪೂಜೆಗೆ ಇವಕ್ಕೆಲ್ಲ ದೊಡ್ಡದಾಗೆ ಸಂಘಟನೆಗಳ ಮೂಲಕ ಲೀಡ್ರುಗಳನ್ನ ಕರೆಸಿ, ಕನ್ನಡದ ಲೀಡ್ರುಗಳನ್ನ ಕರೆಸಿ ಕನ್ನಡದ ಬಗ್ಗೆ ಆದೇಶ ಹೊಡಿಸಿ ಅಂತ ಹೇಳಿ ಇದು ಮಾಡ್ತಿದ್ದು. ಆದರೆ ನನ್ನದೊಂದು ಉದ್ದೇಶ ಇತ್ತು, ಯಾವುದೇ ಕಾರಣಕ್ಕೂ ಉತ್ಪಾದನೆ ಕಡಿಮೆ ಮಾಡಬಾರ್ದು.
ಫ್ಯಾಕ್ಟ್ರಿಲಿ ಕೆಲಸಕ್ಕೆ ರಜಾ ಅನ್ನೆಸೆಸರಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಕೊಡಬೇಕು, ಉತ್ಪಾದನೆ ಜೊತೆಗೆ ನಾವು ಬೇಕಾದದನ್ನ ಪಡ್ಕೊಳ್ಬೋದು ಅಂತ ಒಂದು ಮನದಟ್ಟು ನನ್ನಲ್ಲಿದ್ದರಿಂದ ನಾನು ಕಾರ್ಮಿಕರ ಪರವಾಗಿ ಮಾತಾಡೋಕ್ಕೆ ಒಂದು ಶಕ್ತಿ ಇತ್ತು. ಮತ್ತು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಾಯಿದ್ವಿ ನಾವು. ಏನು ಪ್ರೊಡಕ್ಷನ್ ಇನ್ಸೆಂಟಿವ್ ಅಂತ ಬರ್ತಾಯಿತ್ತು, ಹೆಚ್ಚಿನ ಆದಾಯ ಅವೆಲ್ಲ ಕೇಳಿ ಇದು ಮಾಡ್ಕೊಳ್ತಾಯಿದ್ವು. ಮತ್ತು ಸಮವಸ್ತ್ರಗಳು, ವೈದ್ಯಕೀಯವಾಗಿ ಏನು ಇದು ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅದನ್ನೆಲ್ಲ ಮಾಡಿಕೊಡ್ತಾಯಿದ್ವಿ. ಮಾಡಿ ನಾವು ಸಂಘನ ಬೆಳೆಸ್ಕೊಂಡು ಹಿಂಗೆ ಹೋದೋ. ಆವಾಗ ಏನು ಮಾಡಿದ್ರು, ಒಂದು ಸಾರಿ ನಾವು ಬೋನಸ್ ಬಗ್ಗೆ ಮಾತಾಡಬೇಕಾದ್ರೆ 17-3 ಅಂತ ಗೌರ್ಮೆಂಟು ಕಾನೂನು ಪ್ರಕಾರ 8.33 ಇತ್ತು, 8.33. ನಾವು 17.33 ಕೊಡಿಸ್ತೀವಿ ಆ ಸಾರಿ. ಇದ್ದಿದ್ದು ಜನ ಮೆಚ್ಚುಗೆ ಆಯಿತು, ನಾಯಕರು ಮೆಚ್ಕೊಂಡ್ರು, ಎಲ್ಲ ಕಾರ್ಮಿಕರೆಲ್ಲ ಮೆಚ್ಕೊಂಡ್ರು. ಪ್ರೊಡಕ್ಷನು ಹಾಗೆ ಕೊಟ್ವಿ, ಎಲ್ಲ ಒಪ್ಕೊಂಡು ಒಂದು ಇದ್ದಾಗ ಇದಕ್ಕಿದ್ದಂಗೆ ಏನು ಅದಕ್ಕೆ ಏನಂತಾರೆ ಪೆಟ್ಟಿಗೆ ಬಂತು. ಒಂದು ಈ ಕಾರ್ಡ್ಗಳನ್ನು ಒಳಗಡೆ ಹಾಕಿ ಇದು ಮಾಡಿ ತೆಗ್ದು ಇದು ಮಾಡಿದ್ರೆ ಪೇಮೆಂಟ್ ತಗೊಳ್ತಾರಲ್ಲ, ಏನು ಸಂಬಳ ತಗೊಳ್ತಾರಲ್ಲ, ಅದಕ್ಕೆ ನಾನು ಒಪ್ಕೊಂಡಿಲ್ಲ. ನನಗೂ ಎಲ್ಲರಿಗೂ ಕನ್ನಡದಲ್ಲೇ ಇದು ಮಾಡಬೇಕು ಅಂದಾಗ ಅವರು ಇಲ್ಲ ಅದು ಕನ್ನಡದಲ್ಲಿ ಬರೋಲ್ಲ ಹಾಗೆ ಹೇಗೆ ಅಂತ. ಆವಾಗ ಈ ಏನು ಮೊಬೈಲ್ಗಳಿರಲಿಲ್ಲ ಮತ್ತು ಪೆಟ್ಟಿಗೆಗಳು ಇವೆಲ್ಲ ಇರಲಿಲ್ಲ. ಏನು ನಮ್ಮ ಒಂದು ಏನು ಗುರುತಿನ ಕಾರ್ಡ್ ಇತ್ತಲ್ಲ, ಚೀಟಿ ಇತ್ತಲ್ಲ, ಐಡೆಂಟಿ ಕಾರ್ಡ್, ಚೀಟಿನ ಒಳಗಡೆ ಹಾಕಿ ಸಂಬಳ ತಗೊಳ್ಳೋ ಥರ ಇದು ಮಾಡಿ ತಿಂಗಳ ಗಂಟ ಇದು ಮಾಡಿದೆ. ತಿಂಗಳ ಮೇಲೆ ಸಂಬಳ ಕೊಡೋರಲ್ಲ, ಅದನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಆಂಗ್ಲ ಭಾಷೆಯಲ್ಲಿ ಈಸ್ಕೊಂಡಿಲ್ಲ, ಒಪ್ಕೊಂಡು ಇಲ್ಲ. 2 ವರ್ಷ ಹಾಗೇ ನಾನು ಸಂಬಳ ತಗೊಂಡೆ. ಅದನ್ನು ಬಳಸ್ತಿರೇ 2 ವರ್ಷ ಸಂಬಳ ತಗೊಂಡೆ. ಅಂದರೆ ಇಂಗ್ಲೀಷ್ನ ಬಳಸ್ತಾರೆ, ಕನ್ನಡದಲ್ಲೇ 2 ವರ್ಷ ಸಂಬಳ ತಗೊಂಡ್ರಿ. 2 ವರ್ಷ ನಾನು ಅದು ಹಾಕ್ಲೇ ಇಲ್ಲ, ಹಾಗೆ ಸೈನ್ ಮಾಡೋದು ಇದು ಮಾಡೋದು ಇದರಲ್ಲೇ ತಗೊಂಡೆ. 2 ವರ್ಷ ಸಂಬಳ ತಗೊಂಡೆ. ಇವನು ಯಾವುದಕ್ಕೊಬ್ಬ ತಿನ್ನಲ್ಲ, ಉಣ್ಣಲ್ಲ, ಲಂಚ ಈಸ್ಕೊಳ್ಳಲ್ಲ ಏನೋ. ಅವರೆಲ್ಲ ಕರೆದು ನನಗೆ ಹೇಳಿದ್ರು, ನಿನ್ನ ಮಕ್ಕಳು 3 ಜನ ಅವರೇ, ನಿಮಗೆ ಹೊರಗಡೆ ಇದು ಮಾಡಿ ಇವನು ನನಗೆ ಬೆಂಬಲ ಕೊಡಬೇಡ, ನಿನಗೆ ಅನುಕೂಲ ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂದರು. ನಾನು ಇದಕ್ಕೆಲ್ಲ ಒಪ್ಕೊಂಡಿಲ್ಲ, ಜಗ್ಗ ಮನ್ಸನೂ ಆಗಿಲ್ಲ ನಾವು. ಆವಾಗ ನಾನು ಈಗ ಏನು ಬಾವುಟ ಹಾಕಿದ್ದೀನಿ ಎಣೆ ಮೇಲೆ ಧ್ವಜ. ಆವಾಗ ನಾನು ರಾಜ್ಕುಮಾರ್ ಸಂಘದಲ್ಲಿ ಇದ್ದೆ ಮುಂದೆ. ನನಗೆ ಅನುಭವ ಇದೆಲ್ಲ ಬರೋದಕ್ಕೆ ರಾಜ್ಕುಮಾರ್ ಸಂಘದಲ್ಲಿ ಇದ್ದಿದ್ದರಿಂದ ಅಲ್ಲಿ ಹೋರಾಟಗಳಲ್ಲೆಲ್ಲ ಭಾಗವಹಿಸೋದ್ರಿಂದ. ಎಷ್ಟು ಹೋರಾಟದಲ್ಲಿ ಭಾಗವಹಿಸಿದ್ದೀರಾ ನೀವು? ನಾನು ಗೋಕಾಕ್ ಚಳವಳಿ ಅಣ್ಣವ್ರ ಜೊತೆಯಲ್ಲಿ ಭಾಗವಹಿಸಿದ್ದೀನಿ. ನೈಋತ್ಯ ರೈಲ್ವೆ ವಲಯ ಬೇಕು ಅಂತ ಜಾಫರ್ ಶರೀಫ್ ಇದ್ರಲ್ಲ, ಅವಾಗ ಹೋರಾಟ ಮಾಡಿದ್ದೀವಿ. ಗೋಕಾಕ್ ಆಮೇಲೆ ಮೈಸೂರು ವರದಿ ಜಾರಿ ತರಬೇಕು ಅಂತ ಹೋರಾಟ ಮಾಡಿದ್ದೀನಿ. ಸದಾಶಿವ ಆಯೋಗದಲ್ಲಿ ಹೋರಾಟ ಮಾಡಿದ್ದೀನಿ. ಮತ್ತು ಉರ್ದು ಬಗ್ಗೆ ಬಂದಾಗ ಅದರಲ್ಲಿ ಹೋರಾಟ ಮಾಡಿ ಇಲ್ಲೇ 8ನೇ ಮೈಲಿ ಹತ್ರ ನಾವು ರಸ್ತೆ ತಡೆಯೆಲ್ಲ ಮಾಡಿದ್ದೀವಿ. ಮತ್ತು ಎಲ್ಲ ಹೋರಾಟಗಳಲ್ಲೂ ಸಾಮಾನ್ಯವಾಗಿ ನಾನು ಭಾಗವಹಿಸಿದ್ದೀನಿ. ಆಮೇಲೆ ನೇತಾಜಿ ಆದರ್ಶ ಯುವಕರ ಸಂಘದಿಂದ ಪ್ರಶಸ್ತಿ ಪಡ್ಕೊಂಡಿದ್ದೀನಿ. ಮಂಗಳ ಪತ್ರಿಕೆ ಅವರಿಂದ ಪ್ರಶಸ್ತಿ ಪಡ್ಕೊಂಡಿದ್ದೀನಿ. ಹೀಗೆ ಹೋರಾಟ ಮಾಡ್ಕೊಬರ್ಬೇಕಾದ್ರೆ ಒಬ್ಬ ಕಾರ್ಮಿಕನ ಇದ್ದಕ್ಕಿದ್ದಂಗೆ ತೆಗೆದುಬಿಟ್ರು ಅವರು, ಅಂಗವಿಕಲ ಅವನು. ನಾನೇನು ತಪ್ಪು ಮಾಡಲಿಲ್ಲ. ಅವನು ತೆಗೆದಾಗ ನಾನೇನು ಮಾಡಿದೆ, ನನ್ನ ಮಕ್ಕಳೆಲ್ಲ ಚಿಕ್ಕ ಸಣ್ಣ ಮಕ್ಕಳು. ನಾನೇನು ಮಾಡಿದೆ, ಇಲ್ಲ ನಾನು ದೀಪಕ್ಕಲ್ಲಿದ್ದ ಅವನು ಕುಲಕರ್ಣಿ ಅಂತ, ಅವನು ಬಂದು ಇಲ್ಲಿ ಮ್ಯಾನೇಜರ್ ಆಗಿದ್ದ. ನಾನು ಅವಾಗ ಅವ್ನಿಗೆ ಇದು ಮಾಡಿದ್ದಕ್ಕೆ ನಾನು ಇಲ್ಲ, ಬೇಕಾದ್ರೆ ನನ್ನ ಮಕ್ಕಳಿದ್ದಂಗೆ ಅವನು, ನನ್ನ ಮಗ, ಅವನಿಗೂ 3 ಹೆಣ್ಮಕ್ಳು. ಅವನ ಹೆಸರು ಪುಟ್ಟಶಂಕರೇಗೌಡ ಅಂತ. ಅವನ್ನ ತೆಗಿಬೇಡಿ, ಅವನ ಕಾಲಿಲ್ಲ ಕೈ ಇಲ್ಲ, ಅಂಗವಿಕಲ, ನಾನು ಅಂಗವಿಕಲ, ನಾನು ಬೇಕಾದ್ರೆ ಅವನ ಬದಲು ತೆಗಿರಿ. ನಾನು ಆವಾಗ ಲೀಡ್ರ್ ಆಗಿದ್ದೆ, ಗೆದ್ದಿದ್ದೆ, ಲೀಡ್ರ್ ಚಾನ್ಸಲ್ಲೇ ಇದೆ. ಅವ್ರಿಗೆ ಹಂಗಂದಿದ್ದೇ ಒಂದು ಇದಾಯಿತು. ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟ್ರ್ ಹೇಳಿದ್ದು ಹಾಲುವನ್ನ ಅಂತ ಹೇಳಿ ಇಮಿಡಿಯೇಟ್ಲಿ ನನ್ನ ಸಸ್ಪೆಂಡ್ ಮಾಡಿಬಿಟ್ಟು. ಬೇರೊಬ್ಬರು ಪರವಾಗಿ ನಿಂತ್ಕೊಂಡಿದ್ದಕ್ಕೆ ನಿಮ್ಮ ಸಸ್ಪೆಂಡ್ ಆಗಿದ್ದೀರಿ? ಸಸ್ಪೆಂಡ್ ಮಾಡಿದ್ರು. ನಾನು ಆಗಲಿ ಅಂತ ಒಪ್ಕೊಂಡು ಬಂದೆ. ವರ್ಕರ್ಸ್ ಎಲ್ಲ ಬಂದು ನನಗೆ ಸಹಾಯ ಮಾಡ್ತೀವಿ ಅಂತ ಈಚೆ ನಿಂತ್ಕೊಂಡ್ರು. ನಾನು ಅದಕ್ಕೆ ಒಪ್ಕೊಂಡಿಲ್ಲ. ಇಲ್ಲ, ಈಗ ಎಲ್ಲ ದೀಪಕ್ ಮುಚ್ಚೋಗದೆ, ಅಲ್ಲಿ ಇದು ಎಲ್ಲ ಮುಚ್ಚೋಗಿದ್ದು, ಎಲ್ಲ ಫ್ಯಾಕ್ಟ್ರಿಗಳು BL HMT ಇವೆಲ್ಲ ಇದಾಗಿದ್ದರಿಂದ
ಮೊಪತ್ಲಾಲ್ ಯಶವಂತಪುರ ಎಲ್ಲ ಮುಚ್ಕೊಂಡಿದ್ದರಿಂದ ದೀಪಕ್ ಮುಚ್ಕೊಂಡಿತ್ತು. ಅಲ್ಲಿ ಅವನು ಇಲ್ಲಿಗೆ ಬಂದಿದ್ದ. ಎಲ್ಲ ಕಡಲೆಕಾಯಿ ಮಾರೋದು, ತರಕಾರಿ ಮಾರೋದು ಇದೆಲ್ಲ ನೋಡಿ ನನಗೆ ಬೇಸತ್ತಿತ್ತು. ಕಿವಿಯಾರ ಕೇಳಿದ್ದೆ, ಕಣ್ಣಾರ ನೋಡಿದ್ದೆ. ಬೇಡಪ್ಪ, ನೀನು ಕೇರಳದಿಂದ ಬಂದಿದ್ದಿ, ನೀನು ತಮಿಳ್ನಾಡಿಂದ ಬಂದು, ನೀನು ಆಂಧ್ರದಿಂದ ಬಂದಿದ್ದಿ, ದೇಶದ ಎಲ್ಲ ಕಡೆಯಿಂದ ಬಂದಿದ್ದೀರಿ. ನಾನು ಒಬ್ಬ ತೊಂದರೆ ಆದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ರು ಬೇಡ, ನಿಮ್ಮ ಹೆಂಡತಿ ಮಕ್ಕಳು ಉಪವಾಸಕ್ಕೆ ಇಡಬೇಡ್ರಿ. ರಾಘವೇಂದ್ರ ಸ್ವಾಮಿಗಳ ಕಲ್ಪತರು ಕಾಮಧೇನು ಅವರು ವಿಷ್ಣುವಿನ ಒಕ್ಕಳುವಿಂದ ಹುಟ್ಟೋರು, ಭಕ್ತ ಪಾಲನದಾಗಿ ಇದು ಮಾಡೋರು. ಬ್ರಹ್ಮನ ರಕ್ಷಣೆಗಾಗಿ ಅವರು ಅಲ್ಲಿ ವಿಷ್ಣು ಅವ್ರನ್ನ ಇದು ಮಾಡ್ತಾನೆ. ಆದರೆ ಅವರು ಇದಾಯ್ತಾ ಅವರು ಹರಿ ಮೇಲೆ ಭಕ್ತಿ ಇದ್ದಿದ್ದರಿಂದ ಭಕ್ತ ಪ್ರಹ್ಲಾದ ಆಯ್ತಾರೆ. ಅವರು ಶಂಖಕರ್ಣ ಅಂತನೋ ಏನೋ ಅವರ ಮೂಲ ಹೆಸರು. ಹಾಗೆ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಪ್ರತಿ ಗುರುವಾರ ಹೋಗ್ತೀನಿ. ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀನಿ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ, ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ. ಇದೇ ನನ್ನ ಕೆಲಸ. ದೇವರ ಆಶೀರ್ವಾದ ಇದೆ ಇದಂತೆ. ಆ ಅನುಭವದಿಂದ ಇಲ್ಲಿ ಬಿಲ್ಪತ್ರೆ ಮರ ಇತ್ತು. ಶಿವನಿಗೆ ಹೋಗೋದ್ರಿಂದ ನಾನು ಇಲ್ಲಿ ಬಿಲ್ಪತ್ರೆ ಮರ ಒಣಗೋಗಿತ್ತು ಈ ಪಾರ್ಕಲ್ಲಿ. ಪ್ರತಿನಿತ್ಯ ನಾನು ಇಲ್ಲಿ ಏನು ಒಂದು ಓಡಾಡೋಕ್ಕೆ ಬರ್ತೀನಿ, ವ್ಯಾಯಾಮ ಮಾಡೋಕ್ಕೆ ಬರ್ತೀನಿ. ಅಲ್ಲಿ ಆ ಮರ ನೋಡಿದೆ, ಗಿಡನ ಒಣಗೋಗಿ, ನೀರಿನ ಅನುಕೂಲ ಇಲ್ಲ, ಬೋರ್ಗಳೆಲ್ಲ ಕೆಟ್ಟೋಗಿದೆ ಅಂತಾರೆ ಅವರು. ಅದಕ್ಕೆ ನಾನು ಒಂದು ಬಾಟ್ಲು ತಂದು 2 ಬಾಟ್ಲು ನೀರು ಹಾಕ್ತೀನಿ ಇಲ್ಲಿ. ನಾನು ಕವನಗಳನ್ನ ಬರಿತೀನಿ. ಪ್ರಶಸ್ತಿ ಸಾಹಿತ್ಯ ಪರಿಷತ್ತಲ್ಲಿ ನಾನು ಹೋರಾಟಕ್ಕೆ ಗುರುತಿಸಿ 3 ಸಾರಿ ನನಗೆ ಕನ್ನಡ ಸೇವಾ ರತ್ನ ಕೊಟ್ಟಿದ್ದಾರೆ. ಇನ್ನು ಮುಂದೇನು ಕನ್ನಡಕ್ಕೋಸ್ಕರ ಮಾಡ್ತೀನಿ. ಸಣ್ಣ ಪುಟ್ಟ ಈಗ ಪ್ರಶಸ್ತಿಗಳು ಕೊಡ್ತಾರೆ, ದುಡ್ಡು ಕೊಡೋಲ್ಲ. ದುಡ್ಡು ಕೊಟ್ಟರೆ ಏನೋ ಕಾರದು ಒಂದು ಇದಿದೆ. ಆಮೇಲೆ ಇನ್ನೊಂದು ಉದ್ದೇಶ ಇತ್ತು ನನಗೆ. ಈಗ ವಯಸ್ಸಾಯಿತು, 67 ವರ್ಷ. ಇಡೀ ಕರ್ನಾಟಕದಲ್ಲಿ ಮೈಕ್ ಹಾಕ್ಕೊಂಡು ಕನ್ನಡದ ಬಗ್ಗೆ ಮಾತಾಡಿಕೊಂಡು ಅಲ್ಲಲ್ಲೇ ಎಲ್ಲ ಪ್ರತಿಯೊಂದು ಜಿಲ್ಲೆಗೂ ಹೋಗಬೇಕು ಅನ್ನೋ ಒಂದು ನನ್ನ ಆಸೆ ಇತ್ತು. ಅದ್ರ ವಯಸ್ಸಾಯಿತು, ಯಾಕೋ ತಲೆ ಸುತ್ತು ಬರುತ್ತೆ, BP ಇದೆ, ಶುಗರ್ ಇದೆ, ಮಾಡೋಕ್ಕಾಗಲ್ಲ. ಆದರೂ ಪ್ರತಿನಿತ್ಯ ನಾನು ರಾಜ್ಯೋತ್ಸವ ಮಾಡ್ತೀನಿ.